18ನೇ ಪ್ರಶ್ನೆ ಜೂನ್ 2019ರಲ್ಲಿ ಕೇಳಿರುವಂತ ಪ್ರಶ್ನೆ ಇದು. ನಾಜಿವಾದದ ಸಾರಾಂಶ ಏನು? ನಾಜಿವಾದ ಹಿಟ್ಲರ್ಗೆ ಸಂಬಂಧಿಸಿದ್ದು ಅಲ್ವಾ? ಸೊ ನಾಜಿವಾದದ ಸಾರಾಂಶ ಏನು ಅಂತಂದ್ರೆ, ಮೊದಲನೇದಾಗಿ ನಾಜಿವಾದ ಏನ್ ಹೇಳುತ್ತೆ, ಜಗತ್ತಿನಲ್ಲಿ ಆರ್ಯ ಜರ್ಮ್ ಸಾರಿ ನಾಜಿವಾದ ಏನ್ ಹೇಳುತ್ತೆ, ಆ ಜಗತ್ತಿನಲ್ಲಿ ಆರ್ಯ ಜರ್ಮನ್ ಜನಾಂಗ ಶ್ರೇಷ್ಠವಾದದ್ದು. ಈ ಜರ್ಮನಿಯಲ್ಲಿ ಹುಟ್ಟಿಕೊಂಡಂತಹ ಒಂದು ಸರ್ವಾಧಿಕಾರಿ ಹಿಟ್ಲರ್ನ ಪ್ರಕಾರ ಜಗತ್ತಿನಲ್ಲಿ ಆರ್ಯ ಜರ್ಮನ್ ಜನಾಂಗ ಮಾತ್ರ ಶ್ರೇಷ್ಠವಾದದ್ದು. ಆದ್ದರಿಂದ ಜಗತ್ತನ್ನು ಆಳಲು ಜರ್ಮನ್ನರು ಮಾತ್ರ ಯೋಗ್ಯರು ಅಂತ ನಾಜಿವಾದ ಹೇಳುತ್ತೆ. ಉಳಿದ ಎಲ್ಲಾ ಜನಾಂಗಗಳು ಆಳಿಸಿಕೊಳ್ಳಲು ಮಾತ್ರ ಯೋಗ್ಯರು. ಪ್ರಪಂಚದಲ್ಲಿರುವಂತಹ ಉಳಿದ ಎಲ್ಲ ಜನಾಂಗಗಳು ಆಳಿಸಿಕೊಳ್ಳಲು ಮಾತ್ರ, ಅಡಿಯಾಳಾಗಿರಲು ಮಾತ್ರ ಯೋಗ್ಯರು. ಜರ್ಮನ್ನರು ಮಾತ್ರ ಆಳಲು ಯೋಗ್ಯರು. ಅದೇ ರೀತಿ ಜರ್ಮನ್ನರ ಎಲ್ಲ ಸಮಸ್ಯೆಗಳಿಗೆ ಯಹೂದಿಗಳೇ ಕಾರಣ ಎಂದು ನಾಜಿವಾದ ಹೇಳುತ್ತೆ. ಯಹೂದಿಗಳ ಜೊತೆಗೆ ಕಮ್ಯುನಿಸ್ಟರು, ಸೋಷಿಯಲಿಸ್ಟರು ಕೂಡ ಈ ಜರ್ಮನ್ನರ ಎಲ್ಲ ಸಮಸ್ಯೆಗಳಿಗೆ ಕಾರಣ. ಸೊ ಅವರು ಬದುಕಲು ಯೋಗ್ಯರಲ್ಲ ಎನ್ನುವಂಥದ್ದು ನಾಜಿವಾದದ ಸಾರಾಂಶ. ಇದರಿಂದಾಗಿಯೇ ನರಮೇಧಗಳು ನಡೆದದ್ದು, ಗಲಭೆಗಳು ನಡೆದದ್ದು, ಜನಾಂಗೀಯ ದ್ವೇಷಗಳು ನಡೆದಿರುವಂಥದ್ದು. ಓಕೆನಾ?